ಪಟಾಯದಲ್ಲೆಲ್ಲ ಇಲ್ಲಿಗೆಲ್ಲ ಯಾರು ಬರ್ತಾರೆ, ಎಲ್ಲ ಹೋಗ್ತಾರೆ ನೈಟ್ ಲೈಫ್ಗೆ. ನಮಸ್ಕಾರ, ನೀನದು ಅವರು ಥಾಯ್ಲ್ಯಾಂಡ್ ನೆಕ್ಸ್ಟ್ ಗೋವಾ ಯೂಸ್ ಮಾಡ್ಕೊಳ್ಳಿ ಮನಿ ಎಕ್ಸ್ಚೇಂಜ್ ಆಗಿಲ್ಲ, ಪಾಸ್ವರ್ಡ್ ಒರಿಜಿನಲ್ ಬೇಕಂತೆ. ಇದರಲ್ಲಿ ಏನಂದರೆ ಫ್ಯಾಮಿಲಿಗೆ ಫಸ್ಟು ಪ್ರಿಫರೆನ್ಸ್ ಕೊಡಿ, ಇಂಪಾರ್ಟೆನ್ಸ್ ಕೊಡಿ, ಅವರೇ ಎಲ್ಲ ನಮಗೆ ಅಂತ ತೋರಿಸಿರೋದು. ಅವರಿಲ್ಲದೆ ನಾವೇನಿಲ್ಲ. ಫ್ಯಾಮಿಲಿ ಫಸ್ಟು, ಏನೇ ಆಗಲಿ ಏನೇ ಹೋಗಲಿ ಫ್ಯಾಮಿಲಿ ಫಸ್ಟ್. ಇಲ್ಲಿ ನೋಡಿ ಹೇಗಿದೆ, ನೀರಲ್ಲಿ ಫ್ಲವರ್ಸ್ ಹಾಕಿದ್ದಾರೆ, ಇಲ್ಲಿ ದೇವರು. ಓಕೆ, ಫೈನಲಿ ಯಾವ ಕಡೆ ಇಳಿಯೋದು ನೋಡಿ, ಸ್ಟೇಜಸ್ ಎಲ್ಲ ಯಾವ ಥರ ಇದೆ. ಓಕೆ, ಒನ್ ಲಾಸ್ಟ್ ಟೈಮ್. ಫುಲ್ಲು ಮರದ ಸೆಂಟ್ರಲ್ಲಿ ಯಾವ ಥರ ವುಡ್ಡಲ್ಲಿ ಮಾಡಿದ್ದಾರೆ ಅಂತ ನೋಡಿ. ಅಲ್ಲಿನೂ ಅಷ್ಟೇ, ಅಲ್ಲಿನೂ ಅಷ್ಟೇ. ಹಾಂ, ಹೆಂಗಿತ್ತು? ಜೀವನದ ಲಕ್ಷ್ಯಗಳು, ಕನ್ನಡದಲ್ಲಿ ಜೀವನದ ಲಕ್ಷ್ಯಗಳು. ಹೌದಾ? ಗೋಲ್ಸ್ ಜೀವನದ ಲಕ್ಷ್ಯಗಳಲ್ಲ, ಜೀವನದ ಸತ್ಯಾಂಶಗಳು ಅಥವಾ ಸತ್ಯಾಂಶಗಳು ಅಂತ. ಅದೇನು ಗೊತ್ತಾ, ಅದು ಫುಲ್ಲು ಕಂಪ್ಲೀಟ್ ವುಡ್ಡಲ್ಲೇ ಕನ್ಸ್ಟ್ರಕ್ಷನ್ ಮಾಡಿರೋಂಥ ಎಲ್ಲ ಇದು ಸ್ಟ್ರಕ್ಚರ್ಸು ಕಲ್ಚರ್ಸು ಏನೇನೋ ನೋಡಿ. ಸೆಂಚುರಿ ಆಫ್ ಟ್ರುತ್, ಪಟಾಯ, ಥಾಯ್ಲ್ಯಾಂಡ್. ಒಂದೊಂದು ಜೀವನದ ಸತ್ಯಾಂಶವನ್ನು ತಿಳಿಸ್ತದೆ, ಒಂದೊಂದು ಕಲ್ಚರು ಒಂದೊಂದು ತೋರಿಸ್ತೈತೆ. 7 ಟ್ರೂತ್ಸ್ ಆಫ್ ಲೈಫ್. ಚೆನ್ನಾಗಿತ್ತು, ವಿಸಿಟ್ ಮಾಡಿ ನೀವು. ಪಟಾಯಾಗೆ ಏನಾನ ಬಂದರೆ ಪಟಾಯಿಂದ ಎಷ್ಟು ಕಿಲೋಮೀಟ್ರ್ ಒಳಗಡೆ ಬನ್ನಿ, 5 ಗಂಟೆ ಒಳಗಡೆ ಬನ್ನಿ. 5 ಗಂಟೆ ಮೇಲೆ ಬಂದರೆ ಎಕ್ಸ್ಟ್ರಾ ಕೊಡಬೇಕು. ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡ್ಕೊತೀರ? ನಾವು ಬಂದುಬಿಟ್ಟಿದ್ವಿ ಅಂತ ಬಂದಿದ್ದು, ಸುಮ್ಮನೆ ರಿಟರ್ನ್ ಹೋದರೆ ನಮಗೂ ಟೈಮ್ ವೇಸ್ಟು. ನಾವೇನಿಲ್ಲಿ ವಾರಗಟ್ಟಲೆ ಇರ್ತಾಯಿಲ್ಲ, ಅದಕ್ಕೋಸ್ಕರನೇ ಸ್ವಲ್ಪ ಬೇಗ ಬನ್ನಿ. ಆಮೇಲೆ ಬಟ್ಟೆಗಳು ನೀಸ್ಗಿಂತ ಕೆಳಗಡೆ ಇರಬೇಕು. ಇಲ್ಲಾಂದರೆ 200 ಬಾತ್ ಡೆಪಾಸಿಟ್ ಮಾಡಬೇಕು. ಡೆಪಾಸಿಟ್ ಮಾಡಿ ತಿರ್ಗಾ ರಿಟರ್ನ್ ಕೊಟ್ಬಿಡ್ತಾರೆ ಅವ್ರು ನಿಮಗೆ. ಅವರೇನು ಇಟ್ಕೊಳಲ್ಲ, ಒಂದು ಇದು ಕೊಡ್ತಾರೆ, ಸುತ್ತ ಒಂದು ಕಾಟನ್ ಬಟ್ಟೆ ಥರ, ಅದನ್ನು ಸುತ್ಕೊಂಡು ಬರಬೇಕು ಅಷ್ಟೇ. ಸೊ ಇವತ್ತಿನ ಪ್ಲೇಸಸ್ ವಿಸಿಟ್ ಇಷ್ಟೇ. ತಿನ್ಬಿಟ್ಟು ಸಿಗ್ತೀನಿ, ತಿನ್ನೋವರೆಗೂ ನೋಡ್ತಾಯಿರಿ, ನಗ್ತಾಯಿರಿ, ನಗಿಸ್ತಾಯಿರಿ, ಆರಾಮಾಗಿರಿ. ಮಸ್ತಾಗಿದೆ. ಓಕೆ, ಡನ್. ಏನಪ್ಪ, ಏನು ಇವಾಗ ಅನಿಸ್ತು? 700 ಬಾತ್ ಕೊಟ್ಟಿರೋದು ನಿಮಗೆ ವೇಸ್ಟ್ ಅನಿಸ್ತಾ ಇಲ್ಲ ಯೂಸ್ಫುಲ್ ಅನಿಸ್ತಾ? ಏನು ವೇಸ್ಟ್ ಇಲ್ಲ. 700 ಬಾತ್ ಅಂದರೆ ಎಷ್ಟು ಇದರಲ್ಲಿ, ಇಂಡಿಯನ್ ಕರೆನ್ಸಿಯಲ್ಲಿ? 2,000. ನಮ್ಮ ಕಡೆ ಏನೋ ಈ ಥರ ಇರುತ್ತಾ ಎಂಟ್ರಿ ಫೀಸ್ಗಳೆಲ್ಲ? 50 ರೂಪಾಯಿ 100 ರೂಪಾಯಿ ಇದ್ದರೆ ಹೆಚ್ಚು, ಅದು ಕೊಡೋದೇ ನಮ್ಮ ಕಡೆ ಹೆಚ್ಚು. ಇಲ್ಲಿ ನೋಡಿ, ಇಲ್ಲೆಲ್ಲ ಒಟ್ಟಿನಲ್ಲಿ ಇದರಲ್ಲಿ ಕಮ್ಮಿ ಜನ ಇದ್ದಿದ್ದು, ಜಾಸ್ತಿ ಜನ ಏನೂ ಇದ್ದಿಲ್ಲ. ಪಟಾಯದಲ್ಲೆಲ್ಲ ಇಲ್ಲಿಗೆಲ್ಲ ಯಾರು ಬರ್ತಾರೆ, ಎಲ್ಲ ಹೋಗ್ತಾರೆ ನೈಟ್ ಲೈಫ್ಗೆ. ನಾವು ಪ್ರತಿಯೊಂದು ನೋಡಬೇಕು, ಎಲ್ಲ ನೋಡಬೇಕು ಅಂತ ಬಂದಿರೋದು. ಇಲ್ಲಿ ಇಷ್ಟು ದೂರ ಬಂದಿದ್ದೀವಿ, ಇನ್ನು ಅದನ್ನೆಲ್ಲ ನೋಡಿ ವಾಪಸ್ ಹೋದರೆ ಇನ್ನು ತಿರ್ಗಾ ಅಂತೂ ನಾವು ಪ್ರಾಣಿಗೂ ಇಲ್ಲಿಗೆ ಬರೋದಂತೂ ಚಾನ್ಸೇ ಇಲ್ಲ. ಏನಕ್ಕೆ ಬರ್ತೀವಿ? ಒಂದು ಸರಿ ಬಂದಮೇಲೆ ಇನ್ನೊಂದು ಸರಿ ಹೋಗಲ್ಲ ನಾವು, ಅದು ಗೊತ್ತಿರೋದೆ. ಅದಕ್ಕೋಸ್ಕರ ಇಲ್ಲಿ ಬಂದು ನೋಡಿಕೊಂಡು ಹೋಗ್ತಾ ಇರೋದು. ನೀವು ಮಿಸ್ ಮಾಡಬೇಡಿ, ಬನ್ನಿ ನೋಡಿ.
ಹೇಗಿದೆ ಅಂತ. ನಮ್ಮ ಗಾಡಿ ಒಂದೇ ಒಂದು ಅನಾಥವಾಗಿ ನಿಂತಿದೆ. 8170 ಯಾವುದೋ ಗಾಡಿ ಇದು ನೋಡಿ, ಯಾರೂ ಇಲ್ಲ. ನಾವು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದಿದ್ವಿ ಗೈಸ್. ನೋಡಿ ಮ್ಯಾಪ್ ಹಾಕ್ಕೊಂತೀರ ಇವಾಗ ಹೋಗ್ತಾ ಇದ್ವಿ, ಯಾಕಂದರೆ ಡೇಟಾ ಖಾಲಿ ಆಗಿದೆ. ಮ್ಯಾಪ್ ಹಾಕ್ಕೊಂತೀರ ಇವಾಗ ನಮ್ಮ ಹತ್ರ ಹೋಗ್ತಾ ಇದ್ವಿ. ನಮ್ಮ ಚಾಲೆಂಜ್ ಥರ ಅಂದ್ಕೊಂಡು, ಯಾಕಂದರೆ ನಾವು ಡೈಲಿ ರೆಗ್ಯುಲರಾಗಿ ನೋಡೋಣೈತೆ ಅವಾಗ ಕರೆಕ್ಟಾಗಿ ಹೋಗ್ತೀವ ಇಲ್ಲ ತಪ್ಪಾಗಿ ಹೋಗ್ತೀವ. ರೂಮ್ ಹತ್ರ ಕರೆಕ್ಟಾಗಿ ಕರ್ಕೊಂಡು ಹೋಗ್ತೀನಿ ಅಂದೆ, ಕರ್ಕೊಂಡು ಹೋಗ್ದಿದ್ದಂಗೆ ಮಾತಾಡ್ಬೇಕು ನೀನು. ಇಲ್ಲಿ ಲೆಫ್ಟ್ ನಡಿ. ಏನು ರೈಟ್ ಹೋಗ್ತೀಯಾ? ಹೇಳು ರೈಟ್ ಹೋಗ್ತೀಯಾ ಹೇಳು. ಓಕೆ ಓಕೆ ಓಕೆ. ಏನೋ ಹೇಳೋದು ಕೇಳೋದಪ್ಪ. ಏನು ಮಾಡೋದಿತ್ತ ನಾ ಹೇಳಿ. ಈ ಸಣ್ಣ ರೋಡ್ಗೆ ನೋಡಿ ಬ್ಲಿಂಕರ್ಸ್ ಹಿಂಗೆ ವರ್ಕ್ ಆಗ್ತದೆ. ಇಲ್ಲಿ ರೈಟಪ್ಪ, ಲೆಫ್ಟ್ ಹೋಗ್ತೀಯಾ? ಏನೋ ನೀನು ಇಷ್ಟಪ್ಪ. ಡಿ ಮನಿ ಎಕ್ಸ್ಚೇಂಜ್. ನಿನಗೆ ಯಾವ ಮನಿ ಎಕ್ಸ್ಚೇಂಜ್ ಬೇಕಾ? ಓರಿಯೆಂಟಾ? ಏನಿತ್ತದು? ಹಾಂ, ಇದು ನೀವೇನೋ ನಮ್ಮ ಮನಿ ಎಕ್ಸ್ಚೇಂಜ್ ಮಾಡಬೇಕಂದ್ರೆ ಇದೇನೋ ಓರಿಯೆಂಟ್ ಅಂತ ಇರುತ್ತೆ, ಅದರಲ್ಲಿ ಎಕ್ಸ್ಚೇಂಜ್ ಮಾಡಬೇಕು. ನೀವು ಇಲ್ಲ ಯಾವುದಂದ್ರೆ ಅದರಲ್ಲೆಲ್ಲ ಎಕ್ಸ್ಚೇಂಜ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಕಾಸ್ಟ್ ಆಗುತ್ತೆ. ಜಾಸ್ತಿ ದುಡ್ಡು ಇದ್ದರೆ ಏನು ಪರವಾಗಿಲ್ಲ, ಆರಾಮಾಗಿದ್ದೆ ನೋಡಿ. ಎಷ್ಟು ರೈಟ್ ಹೋಗ್ಬೇಕು ನೋಡಪ್ಪ ರಾಜು. ಓಕೆ, ಏನು ಪಕ್ಕ ಹೇಳ್ತೀನಿ ಅಂತಾನೆ ರೂಟು? ಹೇಳ್ತಾ ಇದೀಯಪ್ಪ ಪಕ್ಕ. ಹೆಂಗೆ ನಾವು ಏನು ನೆನ್ನೆ ಒಂದ್ಸರಿ ಬಂದಿದ್ವಿ, ಆವಾಗ ಸಾಯಂಕಾಲ ಒಂದ್ಸರಿ ಬಂದಿದ್ವಿ, ಇವಾಗ ಒಂದ್ಸರಿ ಹೇಳ್ತೀರಾ ರೂಟು ಏನು ಹೇಳ್ತೀವೋ. ತಿರ್ಸಾ ಇಲ್ಲೇ ಲೇ, ಅಲ್ಲೇ ಹೋಗ್ಬೇಕು ಇರೋ ಲೆಕ್ಕದಲ್ಲಿ. ಇಲ್ಲಿ ಎಲ್ಲಿ ಯೂ ಟರ್ನ್ ಮುಂದೆ ಇದೆಯೋ ಅಲ್ಲಿ 100% ಅದೇ ನಮ್ಮದು. ಮಿಸ್ಸೇ ಇಲ್ಲ, ಬೇಕಾದ್ರೆ ನೋಡ್ಕೊಳ್ಳಿ ವಿಡಿಯೋ. ತಿರ್ಸ್ಕೊಳ್ಳೋ ಯೂ ಟರ್ನು. ಹಿಂಗೋದ್ರೂ ಹೋಗ್ಬೋದು, ಬಟ್ ತಿರ್ಗಾ ಹಂಗೆ ಹೋಗ್ಬಿಟ್ಟು ಇವಾಗ ಅವಾಗ ಅವ್ನು ಕಾರನ್ನು ಕರ್ಕೊಂಬಂದೆ ನೋಡು, ಹಂಗೆ ಹೋಗ್ಬೋದು. ಗೊತ್ತಾ ನಮ್ಗೆ ಇದೇನು ಹೊಸ್ದಲ್ಲ ಪಟಾಯ, ನಮ್ಗೆ ಎಷ್ಟು ಸರಿ ಬಂದಿಲ್ಲ. ಓ ಭ್ರಮೆ, ನನಗೆ ನಾನೇ ಭ್ರಮೆ. ಪಟಾಯ. ಓ ಇವ್ ನೋಡು ಹೆಂಗೈತಿ ಏರು ವೈಟು. ನಮಸ್ಕಾರ ನೀನದು ಅವರು ಥೈಲ್ಯಾಂಡ್ ಕಪನ್ಕಾ. ಲೆಫ್ಟ್. ವಾವ್, ಮೈ ಫೇವ್ರೆಟ್ ಕಾರ್ ಇನ್ ಥೈಲ್ಯಾಂಡ್ ಈಸ್ ಹಿಯರ್. ಬ್ಲ್ಯಾಕ್ ಬ್ಯೂಟಿ ಆಲ್ಪಾರ್ಡ್. 1.5 ಕೋಟಿ ಕಾರ್ ಗೈಸ್. ಆದರೆ ಇಲ್ಲಿ ಎಷ್ಟು ಗೊತ್ತಾ ಅಂದಾಜು? ಎಷ್ಟು ನೆನೆ ಹೇಳಿದೆಲ್ಲ, 29 lakhs ಅಂತ ಅದ್ಯಾವುದೋ ಹೇಳಿದೆ. ಇದು ಒಂದು ನನ್ನ ಪ್ರಕಾರ ಆಯ್ತು, ಒಂದು 50 lakhs ಇಟ್ಕೊಳ್ಳಿ ಆಯ್ತು. ಇನ್ನೂ ಸ್ವಲ್ಪ ದುಬಾರಿನೇ ಇಟ್ಕೊಳ್ಳಿ, 80 lakhs ಇಟ್ಕೊಳ್ಳಿ ನಮ್ಮ ಕಡೆ. ಸೊ ಕರೆಕ್ಟಾಗಿ ಬಂದಿದ್ವಿ ನಮ್ಮ ರೆಸಾರ್ಟ್ಗೆ, ಮೈಕ್ ಗಾರ್ಡನ್ ರೆಸಾರ್ಟ್ಗೆ. ಮೈಕು ಗೋಪ್ರೋ ಇನ್ನೇನೇನಾಯ್ತೋ. ಇಲ್ಲೊಂದು 7-11 ತಲಾ ಫಾರ್ ಎ ರೀಸನ್. ಇದೇನಲ್ಲಿ ಗೊತ್ತಾ ಕಲ್ತಿದ್ದು ನಾನು, ವ್ಲಾಗಲ್ಲೇ ಕಲ್ತಿರೋದು ಇದನ್ನು. ಇವಾಗ ನೋಡಿ ಎಕ್ಸ್ಚೇಂಜ್ ಮಾಡಿಸ್ತಾ ಇದ್ದೀವಿ. ನಿಜ ಹೇಳ್ತೀನಿ, ತಿನ್ನೋಕ್ಕೆ ಕಾಸಿಲ್ಲ ಇವಾಗ ಇಲ್ಲಿ, ಅದಕ್ಕೆ ಎಕ್ಸ್ಚೇಂಜ್ ಮಾಡಿಸ್ತಾ ಇರೋದು. ನಾವು ಇನ್ನೊಂದು ಎಕ್ಸ್ಚೇಂಜು ಇದರಲ್ಲಿ ಮಾಡಿಸಿಲ್ಲ. ಏನರಲ್ಲಿ ಹೇಳಿ, ಏರ್ಪೋರ್ಟಲ್ಲಿ ಮಾಡಿಸಿಲ್ಲ. ಇದರಲ್ಲೇ ನಮ್ಮ ಆಫೀಸ್ಗೆ ಬಂದಿದ್ದು, ಅಲ್ಲೇ ಮಾಡಿಸಿದ್ದು. ಆಫೀಸ್ಗೆ ಬಂದರು ಎಲ್ಲರೂ ಒಂದು 90,000 ಮಾಡಿಸಿದ್ವಿ ಎಲ್ಲರೂ. ಬೇಕಾಗಿ ತೊಗೊಂಡಿದ್ದೀವಿ ಗೈಸ್. ಇಂಡಿಯನ್ ಕರೆನ್ಸಿನ ಥಾಯ್ ಕರೆನ್ಸಿಗೆ ಎಕ್ಸ್ಚೇಂಜ್ ಮಾಡ್ತಾಯಿದ್ದೀವಿ. ಇವಾಗ ತಿನ್ನಬೇಕು ಫಸ್ಟು, ಹೊಟ್ಟೆ ಹಚ್ತೈತೆ. ಟೈಮ್ ಊಟ ಊಟ ಬಿದ್ದಿಲ್ಲ ಅಂದರೆ ಅಷ್ಟೇ. ನೋಡಿ ಇಲ್ಲಿ ಯಾವುದ್ಯಾವುದೋ ಕರೆನ್ಸಿ ಯಾವುದಿದೆ ಅಂತ. ಜಾಲಿ ನಮ್ಮ
INR ಎಲ್ಲಿದೆ? ಇಲ್ಲಿದೆ INR ಎಲ್ 500 0365 420. ಇಂಡಿಯಾ. ನಮ್ಗೆ ಆ್ಯಕ್ಚುಲಿ ನಾವು ಆಫೀಸಲ್ಲಿ ಮಾಡಿಸಿದ್ದು ಇನ್ನೂ ಕಮ್ಮಿಗೆ. ಎಷ್ಟು ಕಮ್ಮಿ ಗೊತ್ತಾ? ನಿಜ ಅಲ್ಲಷ್ಟು ಯಾರೂ ಕಮ್ಮಿ ಕೊಟ್ಟಿಲ್ಲ ಅನಿಸುತ್ತೆ. ಇಲ್ಲೆಲ್ಲ ತುಂಬ ರೇಟ್ ಜಾಸ್ತಿ ಎಕ್ಸ್ಚೇಂಜ್ಗೆಲ್ಲ. ಇಲ್ಲಿ ಅಲ್ಲಿ ನಮ್ಮ ಆಫೀಸಲ್ಲಿ ಎಷ್ಟು 0265 ಕೊಟ್ಟಿದ್ದು. ಇಲ್ಲೆಲ್ಲ ರೇಟ್ ಜಾಸ್ತಿ. ಅಲ್ಲೇ ಇಸ್ಕೊಬೇಕಾಯ್ತು ಇನ್ನೂ ಸ್ವಲ್ಪ. ಅಂದರೆ ನಾವು ಡಿವೈಡ್ ಮಾಡ್ಕೊಂಡ್ರಿ ಬಿಡಿ, ಒಂದು 3 ಬ್ಯಾಚ್ ಡಿವೈಡ್ ಮಾಡ್ಕೊಂಡ್ರಿ. ಆಮೇಲೆ 90,000 ನಮ್ಮದೇ ಅಲ್ಲಪ್ಪ. ಆಮೇಲೆ ನಾವು ಸೈಕಿಂಗ್ ಮಾಡಿಬಿಟ್ಟಿದ್ದೀರ. ಹೇಳ್ತಾವನೆ ಅಲ್ಲೇ ಮಾಡಿಸ್ಬೇಕಾಯ್ತು ಇನ್ನೂ ಸ್ವಲ್ಪ ಅಂತ. ನಾನು ಉಗಿಸ್ಕೊತಾ ಇದ್ದೀನಿ. ನಾನು ಹೇಳಿದೆ ಅಲ್ಲೇ ಮಾಡಿಸೋಣ, ಅಲ್ಲೇ ಕಮ್ಮಿ, ಇಲ್ಲೆಲ್ಲ ಜಾಸ್ತಿ ಅಂತ. ಇವನು ತಲೆ ಉಪಯೋಗಿಸ್ಕೊಂತಾನೆ, ಒಳ್ಳೆ ತಲೆ ಉಪಯೋಗಿಸ್ಕೊಂತಾನೆ. ಏನಂತೀರಾ? ನಾವು ತಲೆಗಿಲೆಲ್ಲ ಓಡಿಸೋಲ್ಲ. ಆನ್ ದ ಸ್ಪಾಟ್ ಹಿಂಗೆ ಅಷ್ಟೇ. ಹೋದ್ರ ನಮ್ಮಪ್ಪ ಅಂತ ಆ ಥರ ನಮ್ಮದು. ಇವ್ರದ್ದೆಲ್ಲ ಹಂಗಲ್ಲ. ವಿಲ್ ಯು ಎಕ್ಸ್ಚೇಂಜ್ ಇನ್ ಕಾರ್ಡ್ ಮೇಡಮ್? ವಿಲ್ ಯು ಎಕ್ಸ್ಚೇಂಜ್ ಇನ್ ಕಾರ್ಡ್? 10% ಡಿಸ್ಕೌಂಟ್. ಅಲ್ಲಿ ಯಾರೋ ನಮಗೆ ಏನೋ ಒಂದು ಇನ್ಫಾರ್ಮೇಷನ್ ಬಂದಿರೋದು 4% ಅಂತಂದರೆ ಅದು ಏನೋ ಸ್ವೈಪ್ ಮಾಡಿದ್ರೆ ಅಲ್ಲೇ 4% ಅಂತ ಕಟ್ಟಾಗುತ್ತೆ ಅಂತ ಹೇಳಿದ್ರು. ಸ್ವೈಪೇ ಮಾಡ್ಬೋದಲ್ಲ? ಅದು ಇಂಟರ್ನ್ಯಾಷನಲ್ ಕಾರ್ಡ್ ಇರಬೇಕು. ತಿರ್ಗಿ ಆಮೇಲೆ ಇದೆಲ್ಲ ವರ್ಕ್ ಅದೇ ಫುಡ್ಡು ಏನಾಗಲಿ. ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಷನ್ ಮ್ಯಾಮ್. ಗೈಸ್ ಅವ್ರೇನು ಹೇಳಿದ್ರು ಗೊತ್ತಾ? ನಿಮಗೆ ಇಲ್ಲಿ ಡೆಬಿಟ್ ಕಾರ್ಡಲ್ಲಿ ಎತ್ಕೊಂಡ್ರೆ ಅಂದರೆ ಅವ್ರ ಹತ್ರ ಎಕ್ಸ್ಚೇಂಜ್ ಮಾಡಿದ್ರೆ 10% ಆಗುತ್ತೆ. ಅದೇ ಇಲ್ಲಿ ATM ಅಲ್ಲಿ ಎತ್ಕೊಂಡ್ರೆ 5% ಅಂತ. ನೋಡಿ ಇಲ್ಲಿ ATM ಏನೋ ಬರ್ತೈತೋ ಇಲ್ಲ ಗೊತ್ತಿಲ್ಲ, ನೋಡಬೇಕು. ಇದೇ ದೊಡ್ಡ ರಾವಡಿ ಏನಂದರೆ ಈ ATMಗಳಾಗೋದು. ವಿಡಿಯೋ ಇಂಡಿಯನ್ ಫಾರಿನ್ ಕಂಟ್ರಿಗಳಿಗೆಲ್ಲ ಬಂದರೆ ಇದೇ ಥರ. ನಮ್ಮ ಕಡೆ ಹೋದರೆ ಇವೆಲ್ಲ ಬಾಧೆ ಇರುತ್ತಾ? ಏನಿರಲ್ಲ. ಅದಕ್ಕೆ ಫಾರಿನ್ ಅನ್ನೋದು. ಯಾರೋ ಕನ್ನಡ ಎಲ್ಲ ಮಾತಾಡ್ತಾ ಇದ್ದಾರೆ ಇಲ್ಲಿ. ಲೇ ಹಾಂ ಕೊಡಪ್ಪ ಸ್ವಾಮಿ, ಇಲ್ಲಿ ಕೊಡಿಲ್ಲ ಜೋಬಿಲಿಲ್ಲ. ಕೊಡಬೇಕು ನನ್ನ ಮಗನ. ನೀನೇ ಇಟ್ಕೊಳ್ಳೋ ಇದನ್ನ ಅಂತ ನನ್ನ ಮಗನ. ಹಂಗಂತ ಹೇಳು ಬಿಡು. ಕೊಡಿಲ್ಲ ನೋಡಿಲ್ಲ ರೊಪ್ಪಂದು ಇಕ್ಕೊಂಡು ಹಿಂಗೆ ಬರ್ಸಲ್ಲೇ. ಗೈಸ್ ಬೈತಾವನೇ ಇವನು. ಏನಂತ ಈ ವ್ಲಾಗ್ ಮಾಡ್ಕೊಂಡು 26 ಗಂಟೆ ನೀನು ಇದೊಂದು ತಲೆನೋವು ಅಂತ. ವ್ಲಾಗ್ ಮಾಡೋದು ನನ್ನ ತಪ್ಪ. ಹೇಳಿ ಜನರೇ ಹೇಳಿ. ಎಷ್ಟೋ ಹಾಂ ಟಿ ಶರ್ಟ್ ಇದೆ ನೋಡಿ ಗೈಸ್. ಪಟಾಯ ಟಿ ಶರ್ಟ್ಸ್. ಕನ್ನಡದವರಾ ಮೇಡಮ್? ನಾವು ಬ್ಯಾಂಗ್ಳೂರು ಸರ್ಜಾಪುರದಿಂದ. ನೀವು? ಬ್ಯಾಂಗ್ಳೂರಲ್ಲಿ ಎಲ್ಲಿ? ಜಾಲಹಳ್ಳಿ ಕ್ರಾಸಾ? ಹಾಂ ಆಯ್ತು ಸರ್. ನೇಮು? ಗಿರೀಶ್. ನೀವು ಅಲ್ಲೇನಾ? ಫ್ಯಾಮಿಲಿ. ಹಾಂ ಪ್ಯಾಕೇಜ್. ನೀವು? ಹಾಂ. ಫ್ಲೈಟ್ ಎಲ್ಲ ನಿಮ್ಮದು ಇಲ್ಲಿ ಬಂದು ಪ್ಯಾಕೇಜ್ ಮಾಡ್ತಾರಣ್ಣ? ಎಷ್ಟು ಬಿತ್ತು ನಿಮ್ಮ ಫ್ಲೈಟ್ ಚಾರ್ಜ್? ಹೌದಾ? ಎಷ್ಟಾಯಿತು? 13,000. 30. ನಮ್ಮದು 22,000. ಹಾಂ. ಫಸ್ಟ್ ಟೈಮ್ ಮನೆ ವಿಸಿಟ್ ಮಾಡ್ತಾ ಇರೋದು? ಇಲ್ಲ, ಫ್ರೆಂಡ್. ಎಷ್ಟಾಯಿತು ಪ್ಯಾಕೇಜ್? 55,000. ಇನ್ನೂ ಸ್ವಲ್ಪ ಕಮ್ಮಿ. ನೀವು ಯಾವ ಟ್ರಾವೆಲ್ಸ್? ನಮ್ಮದು ರೆಡ್ ಪಾಂಡ. ಹಾಂ ಅವ್ರದ್ದು. ಹಾಂ ಬೇಗೂರ. ಆಗಿಲ್ಲಪ್ಪ. ಯಾಕೆ? ನೆಕ್ಸ್ಟ್ ಗೋವಾ ಯೂಸ್ ಮಾಡ್ಕೊಳ್ಳಿ ಅದನ್ನ. ಬಂದಿಲ್ಲ ಗೈಸ್ ATM ಅಲ್ಲಿ. ತಲೆನೋವು ಅದಕ್ಕೆ ಬೇಡ ಅಂತ ಹೇಳೋದೆಲ್ಲ. ತಲೆನೋವು ಇರುತ್ತೆ. ಅಷ್ಟೆಲ್ಲ ATM ವರ್ಕ್ ಆಗಲ್ಲ ಗೈಸ್ ಇಲ್ಲೆಲ್ಲ.
ಅದರದ್ದೇ ಆದ ಕಾರ್ಡ್ಸ್ ಇರಬೇಕು, ಅದರದ್ದೇ ಆದ ರೀತಿಗಳಿರ್ತವೆ. ಏನೇನೋ ತಲೆನೋ ಇದೆ. ಇವ್ರು ಬಂದರು, ಇವರು ಕಲೆಕ್ಷನ್ಗೆ. ಅವ್ರನ್ನೇ ಅಲ್ಲೇ ಎಕ್ಸ್ಚೇಂಜ್ ಮಾಡ್ಕೊಂಡು ಮನಿ ಎಕ್ಸ್ಚೇಂಜ್ ಆಗಿಲ್ಲ, ಪಾಸ್ವರ್ಡ್ ಒರಿಜಿನಲ್ ಬೇಕಂತೆ. ನಾವೇನೇ ಕಿತ್ಕೊಬರ್ತೀವಿ, ಇಲ್ಲಿಗೆಲ್ಲ ಒರಿಜಿನಲ್ ಪಾಸ್ವರ್ಡ್, ಅದಕ್ಕೆ ರಿಟರ್ನ್ ಹೋಗ್ತಾ ಇದ್ದೀವಿ. ಯಾವುದೋ ವೈಟ್ ಪ್ಯಾಲೇಸ್ ಇದೆ ನೋಡಿ ಇಲ್ಲಿ. ಒಯ್ ಸೈಕಾಗೈತಪ್ಪ ಇದು. ಏನದು, ಏನೋ ಶೋ ಅಂತೆಪ್ಪ, ಟಿಫಾನಿಯಾ. ಓ HM ಹೋಮ್ ಮಿನಿಸ್ಟರ್ ಅಲ್ಲ, ಹೊಸಳ್ಳಿ ಮರಿ ಸೋಮಾಚಾರಿ ನಮ್ಮದೇ ಫ್ರೆಂಡು. ಹಿಂಗೆ HM ಅಂದರೆ ತಮಾಷೆನಾ? ಶಶಾಂಕ್ HM. ನೈಟಲ್ಲಿ ನೋಡಿ ಹೆಂಗೆ ಕಾಣಿಸುತ್ತೆ ಶಾರ್ಕ್. ಅದನ್ನು ಶಾರ್ಕ್ ಅಂದ್ಕೊಂಬಿಡಿ. ಆಮೇಲೆ ಬಿಲ್ಡಿಂಗ್ ಕ್ರಿಸ್ಟಿನ್ ತಾಯ್ ಕಾಲೇಜ್. ಇಲ್ಲಿ ಬಂದು ಸೇರ್ಕೊಂಬಿಡ್ರಿ ಕಾಲೇಜ್ಗೆ, ಏನಂತೀರಾ? ಇಲ್ಲಿ ಯಾವುದೋ ಪ್ಯೂರ್ ಇಂಡಿಯನ್ ಫುಡ್ ಅಂತಿದೆ. ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಏನೋ 15 ಮೀಟ್ರ್. ಹಿಂಗೆ 15 ಮೀಟ್ರ್ ಐತೆನಾ ಇದು? 15 ಮೀಟ್ರ್ ಐತಾ? ವಾಜೀವ ಅಂತ. ವಾಜೀವ ಅಂತ ಹಾಗಾದ್ರೆ ಅಲ್ಲೈತೆ. ತಳಿ 150. ಹಾಂ, ತಾಳಿ ಯಾವ ತಾಳಿ? ಇದು ಯಾವುದೋ ಹಿಂಗಿದ್ದಂಗೆ ಐತೆ. ಇಲ್ಲೆಲ್ಲ ಬಟ್ಟೆಗಳದೆಲ್ಲ, ಇಲ್ಲೆಲ್ಲ ನುಗ್ಗೋಣ. ಹಿಂಗೆ ನುಗ್ಗೋಣ ಇರ್ರಿ ಇಲ್ಲಿ. ಹಾಂ, ಚೆನ್ನಾಗಿಲ್ಲ ಇದೇನಾ? 100% ಯಾರು ಇಲ್ಲ ಗೈಸ್, ಅದಕ್ಕೆ ವಾಪಸ್ ಹೋಗ್ತಾಯಿದ್ವಿ ಬೇಡ ಅಂತ. ಚೆನ್ನಾಗಿರುತ್ತೋ ಇಲ್ಲೋ ಯಾರಿಗೆ ಗೊತ್ತು. ಯಾವುದೋ ಒಂದಕ್ಕೆ ಬಂದಿದ್ದೀವಿ. ಯಾವುದಿದು? ಯಾವ ಮೀನು ಅಂತೈತೆ. ಇಲ್ಲಿ ನೋಡಿದ್ರೆ ಆನೆಗಳಿವೆ. ಇವಾಗ ಆರ್ಡ್ರ್ ಮಾಡಿದ್ವಿ. ಯಾವುದೋ ಸೌತ್ ಇಂಡಿಯನ್ಸಲ್ಲಿ, ನಾರ್ತ್ ಇಂಡಿಯನ್ಸಲ್ಲಿ. ಎಷ್ಟೋ ಟೈಮು? ಯಾರಿಗೋ ಬ್ಯಾಂಕಾಕ್ ಅಂತ ಪಟಾಯದಲ್ಲಿರೋದಿನ್ನ ಬ್ಯಾಂಕಾಕ್ ಅಂತ. ಒಳ್ಳೆ ತಲಕಿಂದಲ್ಲ ಇವನು. ಇನ್ನು ಥಾಯ್ಲ್ಯಾಂಡಲ್ಲಿ ಪಟಾಯದಲ್ಲಿರೋದು ಬ್ಯಾಂಕಾಕ್ ಬೇರೆ. ಹೋಗ್ಬೇಕಿನ್ನ ಬ್ಯಾಂಕಾಕ್ಗೆ. ಹೋಗೋಣ. ಸದ್ಯಕ್ಕೆ ಇವಾಗ ತಿನ್ಬೇಕು ಫಸ್ಟು. ಹೊಟ್ಟೆ ಹಚ್ಚಿದೆ. ಇವತ್ತು ಲೇಟ್ ತಿಂತಾಯಿದ್ದೀವಿ. ಡೈಲಿ ಲೇಟ್ ತಿನ್ನೋದೇ ಆಗಬೇಕು. ನಾವೊಂದು ಲೆಕ್ಕದಲ್ಲಿ ರಿಯಲ್ ಎಸ್ಟೇಟ್ ಫೀಲ್ಡಲ್ಲಿರೋ, ಅದೇ ರಿಯಲ್ ಎಸ್ಟೇಟ್ ಅಲ್ಲ, ಫೀಲ್ಡಲ್ಲಿರೋದ್ರಿಂದ ನಿಮ್ಗೊಂದು ಇನ್ಫಾರ್ಮೇಷನ್ ಏನಂದರೆ, ಥಾಯ್ಲ್ಯಾಂಡಲ್ಲಿ ಪ್ರಾಪರ್ಟಿ ಏನಾದರೂ ಇಸ್ಕೊಂಡಿದ್ರೆ ಪ್ರಾಪರ್ಟಿ ಇಸ್ಕೊಬೋದು, ಆದರೆ ಇನ್ವೆಸ್ಟ್ಮೆಂಟ್ಗೆ ಇಸ್ಕೊಬೋದು. ಬೈ ಸೆಲ್ ಟೆಂಟ್. ಆ ನಂಬರ್ ವಾಟ್ಸಪ್ ಮಾಡಿ. ಅಮನ್ದೀಪ್ ಸಿಂಗ್ ಕಾಲ್ ಮಾಡಿ. ಅವನು ಯಾರೋ ಬ್ರೋಕರ್ ಇಲ್ಲ, ಓನರ್ ಏನೋ ಗೊತ್ತಿಲ್ಲ, ಇರ್ತಾರೆ. ಏನಪ್ಪ ಇಸ್ಕೊಂತ್ಯಾ ಥಾಯ್ಲ್ಯಾಂಡ್ ಪ್ರಾಪರ್ಟಿ? ನೋಡು, ರೆಸಿಡೆನ್ಷಿಯಲ್ ಐತೆ, ಕಮರ್ಷಿಯಲ್ ಐತೆ, ಫುಲ್ ವಿಲ್ಲಾ ಐತೆ, ರೆಸಾರ್ಟು, ಪ್ರಾಪರ್ಟೀಸು. ಯಾರನ್ನ ಈಸ್ಕೊಳ್ರಿ. ನಂಬರ್ ತೋರಿಸಿದ್ದೀನಿ ತಾನೆ, ಈಸ್ಕೊಳ್ರಿ. ಬಾತುಗಳು ನೋಡಿ, ಬಾತುಗಳು ಎಷ್ಟಿದೆ ಹೇಳಿ ಬಾತುಗಳಿಲ್ಲಿ. ಲೆಕ್ಕ ಹಾಕ್ಬಿಟ್ಟು ಹೇಳಿ ನೋಡೋಣ ಕಮೆಂಟಲ್ಲಿ ಎಷ್ಟು ಬಾತಿದೆ ಅಂತ. ನಾನು ಹೇಳಲ್ಲ ಇವಾಗ. ಸೊ ಫೈನಲಿ ಊಟ ಬಂದಿದೆ. ಚಪಾತಿ ನಂದೆಲ್ಲ ಫುಲ್ಲು ಸೌತ್ ಇಂಡಿಯನು, ಅದೆಲ್ಲ ಫುಲ್ಲು ನಾರ್ತ್ ಇಂಡಿಯನು. ಎರಡು ಮಿಕ್ಸ್ ಆಗಿ ತಿನ್ನೋಣ ಅಂತ ಅಷ್ಟೇ, ಇನ್ನೇನಿಲ್ಲ. ಹಾಂ, ನೀನೊಂದು ಹಾಕೋ. ಎರಡು ಐತೆ. ಅದು ರೋಟಿರೋ ಫುಲ್ಲು ಎಕ್ಸ್ಚೇಂಜ್ ಮಾಡ್ಕೊಂಡು ತಿಂತಾ ಇರಬೇಕು. ಅದೊಂದು ಇದೊಂದು ನಾರ್ತ್ ಸೌತು ಅದೇ ಹಾಕೊಡು. ಹಾಂ, ಅದೇ ಹ್ಞೂ, ಚೆನ್ನಾಗಿ ಬರ್ತದೆ ಒಂದ್ಸರಿ ನೋಡಿ ಟೇಸ್ಟ್ ನೀನು. ವಾ, ಏನು ಬಿಸಿ, ಸಖತ್ ಬಿಸಿ ಅಪ್ಪ. ನಿಮಗೆ ಟೇಸ್ಟ್ ಏನೋ ಗೊತ್ತಿಲ್ಲ. ಚೆನ್ನಾಗಿದೆ ತಾನಾರೋ? ತಿನ್ನು ನೋಡಿ ಟೇಸ್ಟು ಪಕ್ಕನಾ.
ಓಕೆ ಫೈನ್. ಸೂಪರ್ ಆಗಿದಪ್ಪ, ಚೆನ್ನಾಗಿ ಸೊ ಫೈನಲಿ ಊಟ ಆಯಿತು. ಊಟ ಎಲ್ಲ ಚೆನ್ನಾಗಿತ್ತು. ಸೊ ಇಲ್ಲಿಗೆ खाना कैसा लगा? खाना कैसा लगा? ಸೂಪರ್ अच्छा लगा? ಸೂಪರ್. ओके सर, फिर आना सर, ಹಾಂ कम बैक। ಹಾಂ ಕಮ್ ಬ್ಯಾಕ್. ಸೊ ಇಲ್ಲಿಗೆ ಡೇ 2ನ थैंक यू सर, गुड नाइट। ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಟ್ ಇವಾಗ ಇಲ್ಲಾದಮೇಲೆ ಇನ್ನೊಂದು ವ್ಲಾಗ್ ಬರುತ್ತೆ, ಅದು ಈ ವ್ಲಾಗಲ್ಲಿ ತರಿಸಲ್ಲ, ಇನ್ನೊಂದು ವ್ಲಾಗೇ ಇರುತ್ತೆ. ಡೇ 2ನ ಇಲ್ಲಿಗೆ ಫುಲ್ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಓಕೆ, ಗುಡ್ ನೈಟ್, ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್, ಟಾಟಾ.